ಬೆಂಗಳೂರಿನ ಶಾಪಿಂಗ್ ಹಾಟ್ಸ್ಪಾಟ್ಗಳಲ್ಲಿ ಗಾಂಧಿ ಬಜಾರ್ ಕೂಡ ಒಂದು. ಗಾಂಧಿ ಬಜಾರ್ನಲ್ಲಿ ಇತ್ತೀಚೆಗೆ ಆಗಿರುವಂತಹ ಪಾರ್ಕಿಂಗ್ ಪ್ರಾಬ್ಲಮು, ಕಿರಿದಾದ ರಸ್ತೆ ಬಗ್ಗೆ ನಾವು ಕೆಲ ದಿನಗಳ ಹಿಂದಷ್ಟೇ ಸುದ್ದಿ ಮಾಡಿದ್ವಿ. ಈಗ ಪಾರ್ಕಿಂಗ್ ಮಾಡಬೇಕು ಅಂತ ಬಯಸೋರಿಗೆ ಗ್ರಾಹಕರನ್ನ ಸೆಳೆಯೋದಕ್ಕೆ ಒಂದು ಹೊಸ ಐಡಿಯಾವನ್ನು ಮಾಡಲಾಗಿದೆ. ಗುಡ್ ನ್ಯೂಸ್ ಅಂತಿರೋ. ಹಾಗಾದ್ರೆ ಏನದು ಗುಡ್ ನ್ಯೂಸ್ ನೋಡ್ಕೊಂಡು ಬರೋಣ ಬನ್ನಿ. ಕಡಲೆಕಾಯಿ ಪರಿಷೆಗೆ ದಿನಗಣನೆ ಹಿನ್ನೆಲೆ ಗಾಂಧಿ ಬಜಾರ್ ಪಾರ್ಕಿಂಗ್ ಕಟ್ಟಡ ಓಪನ್. ಶೀಘ್ರದಲ್ಲೇ ಜನರ ಬಹುದಿನದ ಬೇಡಿಕೆ ಈಡೇರಿಕೆ. ಹೌದು, ಬಸವನಗುಡಿ ಕಡಲೆಕಾಯಿ ಪರಿಷೆ 2025ರ ಸಿದ್ಧತೆ ಆರಂಭವಾಗಿದ್ದು, ಐತಿಹಾಸಿಕವಾಗಿ ಮೊದಲ ಬಾರಿಗೆ 2 ದಿನಗಳಿಂದ 5 ದಿನಗಳಿಗೆ ವಿಸ್ತರಿಸಲಾಗಿದೆ. ನವೆಂಬರ್ 17ರಿಂದ 21ರವರೆಗೆ ನಡೆಯುವ ಈ ಪರಿಷೆಯನ್ನು ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಕಡಲೆಕಾಯಿ ಪರಿಷೆಗೆ ದಿನಗಣನೆ ಇರುವಾಗಲೇ ಮತ್ತೊಂದು ಕಡೆ ಗಾಂಧಿ ಬಜಾರ್ ಪಾರ್ಕಿಂಗ್ ಕಟ್ಟಡ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆಯಂತೆ. ಇದ ಎಲ್ಲ ಕೆಲಸ ಸಂಪೂರ್ಣ ಮುಕ್ತಾಯವಾಗಿದ್ದು ಯಾವ ದಿನವಾದರೂ ಉದ್ಘಾಟನೆಗೊಳ್ಳಲಿದೆಯಂತೆ. ಬೆಂಗಳೂರಲ್ಲಿ ಶಾಪಿಂಗ್ ಅಂತಂದರೆ ನಮಗೆ ಮೊದಲು ನೆನಪಾಗೋದು ಗಾಂಧಿ ಬಜಾರು. ಗಾಂಧಿ ಬಜಾರು ರಸ್ತೆ ಎಲ್ಲ ರಿನೋವೇಟ್ ಆಯಿತು, ಮತ್ತು ಫುಟ್ಪಾತ್ ಆಗಿರ್ಬೋದು ಎಲ್ಲವೂ ಕೂಡ ಹೊಸದಾಗಿ ನಿರ್ಮಾಣ ಆಯಿತು. ಈಗ ಟ್ರಾಫಿಕ್ಗೆ ಸಮಸ್ಯೆ ಆಗ್ತಿದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಕೂಗಿತ್ತು. ಗಾಂಧಿ ಬಜಾರ್ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ, ಮತ್ತು ದೊಡ್ಡ ಮಟ್ಟದ ವ್ಯಾಪಾರಿ ಕೇಂದ್ರ ಇದು. ಜಯನಗರ ಆಗಿರ್ಬೋದು, ಒಂದು ರೀತಿ ತುಂಬ ಇತಿಹಾಸ ಇರುವಂಥ ಈ ಗಾಂಧಿ ಬಜಾರ್ ಏನಿದೆ, ಈ ಗಾಂಧಿ ಬಜಾರ್ಗೆ ಈಗ ಹೊಸದಾಗಿ ಅಂದರೆ ಟ್ರಾಫಿಕ್ ಸಮಸ್ಯೆಗೆ ಏನು ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕಾಗಲ್ಲ, ಪಾರ್ಕಿಂಗ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥ ಕೂಗೇನಿತ್ತು, ಆ ಕೂಗ್ಗೆ ಜನರ ನಿರೀಕ್ಷೆ ಏನಿತ್ತು, ಜನ ಕಾಯ್ತಾ ಇದ್ರು ಎಲ್ಲಾದರೂ ನಮಗೆ ಪಾರ್ಕಿಂಗ್ ಲಾಟ್ ಬೇಕಲ್ಲ ಅಂತ. ಈಗ ಪಾರ್ಕಿಂಗ್ ಲಾಟ್ ಶುರುವಾಗ್ತಾ ಇದೆ. ಯಾವಾಗ ಬೇಕಾದರೂ ಉದ್ಘಾಟನೆ ಆಗ್ಬೋದು. ದಿನಗಣನೆ ಕ್ಷಣಗಣನೆ ಶುರುವಾಗಿದೆ. ರೈಟ್ ಪಾರ್ಕಿಂಗ್ ಅವರು ಇಲ್ಲಿ ಕೂಡ ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಏನು ರೈಟ್ ಪಾರ್ಕಿಂಗ್ ಮಾಡಿದ್ದಾರೆ, ಅವರೇ ಇಲ್ಲೂ ಕೂಡ ಟೆಂಡರನ್ನು ಪಡೆದುಕೊಂಡು ಈಗ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಎಲ್ಲವೂ ಕೂಡ AI ಟೆಕ್ನಾಲಜಿಯನ್ನು ಬಳಸ್ಕೊಂಡಿದ್ದಾರೆ. ಮತ್ತು ಗಮನಿಸ್ಬೋದು, ಸಂಪೂರ್ಣವಾಗಿ ಸುಮಾರು CC ಕ್ಯಾಮ್ರಾಗಳನ್ನು ಹಾಕಿರುವಂಥದ್ದು. ಜೊತೆಗೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ದೊಡ್ಡ ಗಣಪತಿಯನ್ನಾಗಿರ್ಬೋದು, ಬಸವಣ್ಣನಾಗಿರ್ಬೋದು, ಇವೆಲ್ಲವನ್ನು ಕೂಡ ಅಂದರೆ ಬುಲ್ ಟೆಂಪಲ್ ರಸ್ತೆ, ಬುಲ್ ಟೆಂಪಲ್ ಇತಿಹಾಸ ಏನಿದೆ ಅದನ್ನು ಇಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಜೊತೆಗೆ ಲಾಲ್ಬಾಗ್ ಕೂಡ ಹತ್ತಿರ ಇರೋದರಿಂದ ಸಂಪೂರ್ಣ ಲಾಲ್ಬಾಗ್ನ ಚಿತ್ರಣ ಅಂದರೆ ಪ್ರಮುಖವಾಗಿ ಗ್ಲಾಸ್ ಹೌಸ್ ಆಗಿರ್ಬೋದು, ಹಾಗೆ ನಮ್ಮ ಲಾಲ್ಬಾಗ್ನ ಇತಿಹಾಸ ಸಾರುವಂಥ ಎಲ್ಲವನ್ನು ಅಂದರೆ ಒಂದೇ ಒಂದು ಗೋಡೆಗಳಲ್ಲಿ ಅಂದರೆ ಸಂಪೂರ್ಣ ಈ ಪಾರ್ಕಿಂಗ್ನ ಗೋಡೆಗಳೇನಿದ್ದಾವೆ ಅಲ್ಲೆಲ್ಲವೂ ಕೂಡ ಈ ರೀತಿಯಾಗಿ ಸ್ಥಳೀಯ ಇತಿಹಾಸವನ್ನು ಸಾರುವಂಥ, ಸ್ಥಳೀಯ ಇತಿಹಾಸದ ಬಗ್ಗೆ ಜನಕ್ಕೆ ಪಿಕ್ಚರ್ ಮೂಲಕ ತಿಳಿ ಹೇಳುವಂಥ ಕೆಲಸವನ್ನು ಮಾಡಲಾಗಿರುವಂಥದ್ದು. ಇದು ಇನ್ನೇನು ಕೆಲವೇ ಕ್ಷಣಗಳಾಗಿರ್ಬೋದು, ಅಂದರೆ ದಿನಗಳಲ್ಲಿ 1-2 ದಿನಗಳಲ್ಲಾಗಿರ್ಬೋದು ಉದ್ಘಾಟನೆ ಆಗುತ್ತೆ. ಜೊತೆಗೆ ಕಡಲೆಕಾಯಿ ಪರಿಷೆ ಕೂಡ ಇನ್ನೇನು ಶುರುವಾಗುತ್ತೆ. ಈಗಾಗಲೇ ದಿನಾಂಕ ಕೂಡ ಘೋಷಣೆ ಆಗಿರುವಂಥದ್ದು. ಇದೆಲ್ಲದರಿಂದ ಪಾರ್ಕಿಂಗ್ ಮಾಡೋದಕ್ಕೆ ನಮ್ಗೆ ಎಲ್ಲಪ್ಪ ಸ್ಥಳ ಅನ್ನುವಂಥ ಏನು ಪ್ರಶ್ನೆ ಇತ್ತು ಜನಕ್ಕೆ, ಅದಕ್ಕೆ ಉತ್ತರ ಆದಷ್ಟು ಬೇಗ ಸಿಗುತ್ತೆ. ಗಾಂಧಿ ಬಜಾರ್ನಲ್ಲಿ ರೆಡಿಯಾಗಿರುವ ಮಲ್ಟಿ ಲೆವೆಲ್ ಪಾರ್ಕಿಂಗ್ನಲ್ಲಿ AI ತಂತ್ರಜ್ಞಾನದ ಕ್ಯಾಮೆರಾಗಳಿಂದ ಹಿಡಿದು ಆಧುನಿಕ ಟೆಕ್ನಾಲಜಿಯನ್ನ ಬಳಸಲಾಗಿದೆ. ಮೊದಲ ಮಹಡಿಯಿಂದ 4ನೇ ಮಹಡಿಯವರೆಗೆ ಪ್ರತಿ ಮಹಡಿಗೆ 31 ಕಾರು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಒಟ್ಟು 124 ವಾಹನಗಳನ್ನು ನಿಲ್ಲಿಸಬಹುದು. 1 ಲಿಫ್ಟ್ ಮತ್ತು 6 ಶೌಚಾಲಯ ಇದೆ. ಈ ಪಾರ್ಕಿಂಗ್ ಕಟ್ಟಡ ಓಪನ್ ಆದರೆ ಗಾಂಧಿ ಬಜಾರ್ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಯುವ ನಿರೀಕ್ಷೆ ಇದೆ. ಇದರ ಜೊತೆಗೆ ಫ್ರೀ ವೈಫೈ, ಕುಡಿಯುವ ನೀರು, ವಿಶೇಷ ಚೇತನರಿಗೆ ವೀಲ್ ಚೇರ್ ಹಾಗೂ ಪಾರ್ಕಿಂಗ್ ಸ್ಥಳ ಮೀಸಲು, ಮಹಿಳೆಯರಿಗೆ ಪಾರ್ಕಿಂಗ್ ಜಾಗ ಮೀಸಲು ವ್ಯವಸ್ಥೆ ಸಹ ಮಾಡಲಾಗಿದೆ. ಇಷ್ಟೆಲ್ಲ ಸಿದ್ಧತೆ ಆಗಿದ್ರೂ ಯಾಕೋ ನಮ್ಮ ಅಧಿಕಾರಿಗಳು ದಿನಾಂಕ ಮುಹೂರ್ತಕ್ಕಾಗಿ ಕಾಯ್ತಿದ್ರು ಅನ್ಸುತ್ತೆ. ಈಗ ಕಡಲೆಕಾಯಿ ಪರಿಷೆ ಸಂದರ್ಭದಲ್ಲೇ ಉದ್ಘಾಟನೆ ಆಗೋ ನಿರೀಕ್ಷೆ ಇದೆ. GBA ಈ ಭಾಗದ ಜನರ ಬಹುದಿನದ ಬೇಡಿಕೆ ಈಡೇರಿಕೆಗೆ ಮುಂದಾಗಿದೆ. ಮೊನ್ನೆ GBA ಕಮಿಷನರ್ ಸಾಹೇಬರಿಗೆ ಇವತ್ತು ಹೋಗಿ ಗಮನಕ್ಕೆ ತರ್ತೀವಿ, ಈ ರೀತಿ ಮುಗ್ದಿದೆ, ದಯವಿಟ್ಟು ಇನಾಗ್ರೇಷನ್ ಮಾಡ್ಬೋದು ಅಂತ ಹೇಳಿ. ಅವರು ಕೂಡಲೇ ಆದಷ್ಟು ಬೇಗ ಇದನ್ನು ತೊಗೊಂಡು ಇಲ್ಲಿ ಸಾರ್ವಜನಿಕ ಮೊದಲನೇ ಮತ್ತು ಕಡಲೆಕಾಯಿ ಪರಿಷೆ ಇರೋದ್ರಿಂದ ಲಕ್ಷಾಂತರ ಜನ ಬರೋದ್ರಿಂದ ಅವರಿಗೆಲ್ಲರಿಗೂ ಪಾರ್ಕಿಂಗ್ ಸಮಸ್ಯೆಯಿಂದ ಬೇಗ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಅಧಿಕಾರಿಗಳು ರೆಡಿ ಇದ್ದಾರೆ. 1 or 2 ಡೇಸಲ್ಲಿ ಇದು ಇನಾಗ್ರೇಷನ್ ಆಗ್ಬೋದು. ಸಾರ್ವಜನಿಕರು ಮುಕ್ತವಾಗಿ ಬಳಸ್ಕೋಬೋದು ಸರ್ ಇದನ್ನು. ಸರ್ ಆ್ಯಕ್ಚುಲಿ 2 ವೀಲರ್ ಇಲ್ಲಿ ನಮಗೆ ಪಾರ್ಕಿಂಗ್ ಅವಕಾಶ ಕೊಟ್ಟಿಲ್ಲ. ಓನ್ಲಿ ಕಾರ್ ಪಾರ್ಕಿಂಗ್ ಇದೆ. 124 ಕಾರುಗಳನ್ನು ನಾವು ಇಡೀ 4 ಫ್ಲೋರಲ್ಲಿ ನಾವು ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು ಸರ್. ಥ್ಯಾಂಕ್ ಯು ಸರ್. ಓಕೆ, ಇದು ಅಂದರೆ ಎಲ್ಲ ರೀತಿಯಾಗಿ ಬಸವನಗುಡಿ ಅಂತ ಏನು ಕರಿತೀವಿ ಮತ್ತು ಗಾಂಧಿ ಬಜಾರು ಇಲ್ಲಿನ ಸಂಸ್ಕೃತಿಯನ್ನು ಸಾರುವಂಥ ರೀತಿಯಲ್ಲಿ
ಚಿತ್ರಣವನ್ನು ಎಂಟ್ರಿ ಆಗಿದ ತಕ್ಷಣ ಈ ರೀತಿಯಾಗಿ ದೊಡ್ಡ ಗಣಪತಿ, ಬಸವಣ್ಣನ ಚಿತ್ರಣ, ಲಾಲ್ಬಾಗ್ನ ಚಿತ್ರಣ, ಇದೆಲ್ಲದರ ಜೊತೆಗೆ ನಮ್ಮ ವಾಹನಗಳೇನಿರ್ತವೆ ಪಾರ್ಕ್ ಮಾಡಿದ್ರೆ ಸೇಫಾಗಿ ಇರುತ್ತೆ ಅನ್ನೋ ಮಟ್ಟಕ್ಕೆ CC ಕ್ಯಾಮ್ರಾಗಳನ್ನು AI ಟೆಕ್ನಾಲಜಿನ ಬಳಸ್ಕೊಂಡು ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು. ಯಾವ ಕ್ಷಣದಲ್ಲಿ ಬೇಕಾದರೂ ಅಂದರೆ ಯಾವತ್ತು ಬೇಕಾದರೂ ಕೂಡ ಉದ್ಘಾಟನೆ ಆಗಬಹುದು, ಆ ಮಟ್ಟಕ್ಕೆ ಎಲ್ಲ ರೀತಿಯಾಗಿ ಸಿದ್ಧತೆಗಳು ಈಗಾಗಲೇ ಪೂರ್ಣಗೊಂಡಿದ್ದಾವೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.